ಕಾನೂನು ಚೌಕಟ್ಟಿನಲ್ಲಿ ಏನು ಇವತ್ತು ಹಲವಾರು ಗ್ರಾಮಗಳಲ್ಲಿ ಬಂದು ಈ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಹಾಸನದಂತ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂತ ಕಾಂತರಾಜ್ ಅವರೇ, ನಮ್ಮ ಅಕ್ರಮ ಸಕ್ರಮ ಸದಸ್ಯರುಗಳಾದಂತ ಸತೀಶನ್ ಅವರು, ಜನಾರ್ದನ್ ಅವರು, ಚಂದ್ರಿಕಾ ಮೇಡಮ್ ಅವರು, ಮಾಜಿ ತಾಲೂಕ್ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಲೋಕೇಶ್ ಅವರು, ವಿಶೇಷವಾಗಿ ಕಂದಾಯ ಇಲಾಖೆಯ ತಹಸೀಲ್ದಾರ್ ಆದಂತಹ ಕೃಷ್ಣಮೂರ್ತಿ ಅವರು, ಅದೇ ರೀತಿಯಲ್ಲಿ ಇಒರಾದಂತಹ ಪರಮೇಶ್ವರ್ ಅವರು, ಅದೇ ರೀತಿಯಲ್ಲಿ ನಮ್ಮ ಪತ್ರಕರ್ತ ಮಿತ್ರರು, ವಿಶೇಷವಾಗಿ ನಮ್ಮ ಇವತ್ತಿನ ಫಲಾನುಭವಿಗಳಿಗೆ ಒಳ್ಳೆಯದಾಗಿ ಅಂತ ಹೇಳ್ತಾ ಹಕ್ಕುಪತ್ರಗಳು ನೀವು ಹೇಳಿದಂಗೆ ನಾವು ಕಷ್ಟದಲ್ಲಿ ಎಲ್ಲೆಲ್ಲೋ ಒಂದು ಮನೆ ರೀತಿ ಒಂದು ಜಾಗ ಮಾಡ್ಕೊಂಡಿರ್ತೀವಿ. ನಾವು ಯಾವುದೋ ಒಂದು ರೀತಿ ಮನೆ ಮಾಡುವಂತ ಸಂದರ್ಭದಲ್ಲಿ ಈಗ ಅವತ್ತಿನ ಸಂದರ್ಭದಲ್ಲಿ ನಾವೇ ಹೀರೋರಾಗಿದ್ದು ನಾವೇ ಮಾಡ್ಕೊಂಡಿದ್ದೋ. ಈಗ ನಮ್ಮ ಮಕ್ಕಳು ಬಂದಂತ ಸಂದರ್ಭದಲ್ಲಿ ಅಪ್ಪ ಅಮ್ಮ ನನ್ಗೆ ಏನ್ ಕೊಡ್ತೀರಾ, ಏನ್ ರೀತಿ ಇದೆ, ಈ ಮನೆ ನನ್ಗೆ ಬರ್ತದೋ ಇಲ್ಲಾಂದ್ರೆ ನಾವಿಂದ ಹೊರಗಡೆ ಹೋಗ್ಬೇಕು ಅಂತ ಆ ಆತಂಕ ನಮ್ಮ ಜನಕ್ಕೆ ಬಂದಿದೆ. ಮತ್ತೆ ನೀವು ಹೇಳಿದಂಗೆ ಅವತ್ತಿನ ಸಂದರ್ಭದಲ್ಲಿ ಕಾನೂನು ಆ ಮಟ್ಟಕ್ಕೆ ತಿಳುವಳಿಕೆ ಕಡಿಮೆ. ಇಲ್ಲಿ ಫಾರೆಸ್ಟ್ ಅಲ್ಲಿ ಮಾಡಬಾರ್ದು ಅಂತ ಸಂದರ್ಭ ಅಂದ್ರೆ ರಿಸರ್ವ್ ಫಾರೆಸ್ಟ್ ಒಳಗೆ ಮಾಡಬಾರ್ದು, ಎಲ್ಲಿ ದೇವರ ಕಾಡಲ್ಲಿ ಒತ್ತುವರಿ ಮಾಡಬಾರ್ದು ಅಂತ ಸಂದರ್ಭ ಎಷ್ಟೋ ಜನಕ್ಕೆ ಆ ತಿಳುವಳಿಕೆ ಕಡಿಮೆ ಇತ್ತು. ಅವತ್ತಿನ ಸಂದರ್ಭದಲ್ಲಿ ಅಧಿಕಾರಿಗಳು ಅವತ್ತನ್ನ ಕಾನೂನ ಬಿಗಿಯಾಗಿ ಮಾಡಿದ್ರೆ ನೀವು ಹೇಳಿದಂಗೆ ಈ ಸಮಸ್ಯೆ ಬದುಕುತ್ತಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಆ ವಿಚಾರದಲ್ಲಿ ನಮಗೆ ಹಲವಾರು ಗ್ರಾಮದಲ್ಲಿ ಕುಸ್ಪೂರಿನಿಂದ ಹಿಡಿದು ಕೂಡೂರು ಇಲ್ಲಿ ಕಿರಿಕೋಡ್ಲಿಯಿಂದ ಹಿಡಿದು ಹಲವಾರು ಗ್ರಾಮದಲ್ಲಿ ಏನು ಇವತ್ತು 66 ಜನ ಹಾಜರಾಗಿದ್ರೆ ನಿಮಗೆ ನೀವು ಹೇಳಿದಂಗೆ ಇದು ಹಲವಾರು ವರ್ಷದ ನಿಮಗೆ ಹಕ್ಕು. ನಾವೇನು ನಮ್ಮಿಂದ ಏನು ದೊಡ್ಡ ಸಾಧನೆಗಿಂತ ನಿಮ್ಮ ಹಕ್ಕನ್ನ ನಾವು ನಿಮಗೆ ತಲುಪಿಸ್ತಾ ಇದ್ದೀವಿ. ಅದೇ ರೀತಿ ಕೆಲವು ಕಾನೂನು ಅವಜ್ಞಾನಕ್ಕೆ ನಮ್ಮಲ್ಲಿ ಪರಿಶೀಲನೆ ಅವತ್ತಿನ ಸಂದರ್ಭದಲ್ಲಿ ತಪ್ಪಂತ ನಾನು ಹೇಳಲಿಕ್ಕಿಂತ ಕಾನೂನು ರೀತಿಯಲ್ಲಿ ಒಂದು ಸ್ವಲ್ಪ ಅರ್ಥ ಕ್ಲೀನಾಗಿ ಆಗಿರಲಿಲ್ಲ ಅದಕ್ಕೋಸ್ಕರ ಎಷ್ಟೋ ಹಕ್ಕುಪತ್ರಗಳು ತಡೆಯಿತು. ಆ ವಿಚಾರದಲ್ಲಿ ಅದನ್ನು ಇನ್ನೊಂದ್ಸರಿ ಪರಿಶೀಲನೆ ಮಾಡಿ ನಾನು ನಮ್ಮ ದಂಡಾಧಿಕಾರಿಗಳು ಏನ್ ಕೇಳ್ಕೊತೀನಿ ಅಂತಂದ್ರೆ ಯಾರು ರಿಜೆಕ್ಟ್ ಮಾಡಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ರಿಜೆಕ್ಟ್ ಮಾಡ್ಬಿಟ್ರೆ ಅವ್ರು ಯಾರು ಇನ್ನೊಂದ್ಸರಿ ಅಪ್ಲಿಕೇಶನ್ ಹಾಕಕ್ಕೆ ಸಾಧ್ಯ ಇಲ್ಲ.